ಹಾಯ್ ಎವ್ರಿವನ್, ಇವತ್ತು ನಾವು ಪ್ರಿಪೋಸಿಷನ್ಸ್ನಲ್ಲಿ ಮೇನ್ಲಿ ಆಗಿ ಎರಡು ಪ್ರಿಪೋಸಿಷನ್ಸ್ ಕನ್ಫ್ಯೂಸಿಂಗ್ ಆಗುವಂಥ ಎರಡು ಪ್ರಿಪೋಸಿಷನ್ಸ್ ಅದು ಯಾವ್ಯಾವ ಅಂದರೆ ಟು ಮತ್ತು ಆಟ್. ಇದನ್ನು ನಾವು ಯಾವಾಗ ಎಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಟು ಪ್ರಿಪೋಸಿಷನ್ಸ್ ನಾವು ಮೂವ್ಮೆಂಟ್ ಡೈರೆಕ್ಷನ್ಸ್ ಇನ್ ಅ ಪರ್ಸನ್ ಆರ್ ಪ್ಲೇಸ್ ಇದಲ್ಲಿ ಯೂಸ್ ಮಾಡ್ತೀವಿ. ಅದೇ ರೀತಿ ಆಟ್ ಅ ಪ್ರಿಪೋಸಿಷನ್ ನಾವು ಲೊಕೇಶನ್, ಆ ಲೊಕೇಶನ್ನಲ್ಲಿ ಪರ್ಟಿಕ್ಯುಲರ್ ಪ್ಲೇಸ್ ಅಂದರೆ ಸ್ಪೆಸಿಫಿಕ್ ಪ್ಲೇಸು ಮತ್ತು ಟೈಮ್ ಇದ್ದಲ್ಲಿ ನಾವು ಆಟ್ ಪ್ರಿಪೋಸಿಷನ್ಸ್ನ ಯೂಸ್ ಮಾಡ್ತೀವಿ. ಸೊ ನೆನಪಿನಲ್ಲಿ ಇಟ್ಕೊಳ್ಳಿ, ಟು ಅಂಡ್ ಯಾವಾಗಲೂ ಮೂಮೆಂಟ್ ಇರುತ್ತೆ, ಡೈರೆಕ್ಷನ್ಸ್ ಇರುತ್ತೆ. ಅಲ್ಲಿ ನಾವು ಟು ಅನ್ನೋ ಪ್ರಿಪೋಸಿಷನ್ಸ್ ಯೂಸ್ ಮಾಡ್ತೀವಿ. ಆಟ್ ಅನ್ನ ನಾವು ಸ್ಪೆಸಿಫಿಕ್ ಪ್ಲೇಸ್ ಅಂದರೆ ಆ ಪರ್ಟಿಕ್ಯುಲರ್ ಪ್ಲೇಸ್ ಇರಬೇಕು, ಹಾಗೆ ಟೈಮ್ ಇದ್ದಲ್ಲಿ ನಾವು ಆಟ್ ಪ್ರಿಪೋಸಿಷನ್ಸ್ನ ಯೂಸ್ ಮಾಡ್ತೀವಿ. ಸೊ ಇವಾಗ ಎಕ್ಸಾಂಪಲ್ ನೋಡೋಣ. ಐ ಗೋ ಟು ಸ್ಕೂಲ್, ಇದು ಪ್ಲೇಸ್. ಐ ಟಾಕ್ ಟು ಹಿಮ್, ದ ಪರ್ಸನ್. ಅಂದರೆ ಏನಂದರೆ ಮೂಮೆಂಟ್, ಟು ಅನ್ನ ಮೂಮೆಂಟ್ ಇದ್ದಲ್ಲಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಸಮ್ ಲಾಟ್ಸ್ ಆಫ್ ವರ್ಬ್ಸ್ ಇದಾವೆ. ಸೊ ಈ ವರ್ಬ್ಸ್ನಲ್ಲಿ ನಾವು ಗೋ, ರನ್, ಫ್ಲೈ, ರಿಟರ್ನ್ 4 ವರ್ಬ್ಸ್ ಟು ಪ್ಲಸ್ ವಿತ್ ಅ ಪ್ಲೇಸ್ ನಲ್ಲಿ ಯೂಸ್ ಮಾಡ್ತೀವಿ. ಗೋ ಟು ಸ್ಕೂಲ್, ರನ್ ಟು ಅ ಪ್ಲೇಗ್ರೌಂಡ್, I fly, you fly to London, return to my home. ಸೊ ಇದರಲ್ಲಿ ಈ ಮೇನ್ ಪ್ರಿಪೋಸಿಷನ್ಸ್ನ ನಾವು ಟು ಪ್ರಿಪೋಸಿಷನ್ ಯೂಸ್ ಮಾಡಿ ಈ ಮೇನ್ ವರ್ಬ್ಸ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಎಕ್ಸ್ಪ್ಲೇನ್, ಸ್ಯಾಂಡ್, ರೀಡ್, ರೈಟ್, ಈ ಮೇನ್ ವರ್ಬ್ಸ್ಗಳು ಲಾಟ್ಸ್ ಆಫ್ ವರ್ಬ್ಸು ಟು ಪ್ಲಸ್ ಪರ್ಸನ್ಗೆ ಯೂಸ್ ಮಾಡ್ತೀವಿ. Explain to a person, send to a letter to a person, read to write to a letter some person, speak to some person. ಸೊ ಈ ರೀತಿ ಇವು ಲಾಟ್ಸ್ ಆಫ್ ವರ್ಬ್ಸ್ನ ನಾವು ಟು ಪೊಸಿಷನ್ಸ್ ಯೂಸ್ ಮಾಡ್ತೀವಿ. ಅದೇ ರೀತಿ ಆಟ್ಗೆ ಎಕ್ಸಾಂಪಲ್, ಐ ಆಮ್ ಅಟ್ ಹೋಮ್. ಇಟ್ ಅ ಪರ್ಟಿಕ್ಯುಲರ್ ಪ್ಲೇಸ್ ಇದ್ದಲ್ಲಿ ನಾವು ಆಟ್ ಪ್ರಿಪೋಸಿಷನ್ಸ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ದ ಕ್ಲಾಸ್ ಸ್ಟಾರ್ಟ್ಸ್ ಆಟ್ 9 AM, ಇದು ಟೈಮ್ ಇದಲ್ಲಿ ಆಟ್ ಪ್ರಿಪೋಸಿಷನ್ಸ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕೂಡ ಲಾಟ್ಸ್ ಆಫ್ ವರ್ಬ್ಸ್ ಇದಾವೆ. ಸೊ ಈ ವರ್ಬ್ಸು ಸ್ಟೇ, ಲೈವ್, ವರ್ಕ್, ಶಾಪ್, ಈ ಮೇನ್ 4 ವರ್ಬ್ಸ್ ಆಟ್ ಪ್ರಿಪೋಸಿಷನ್ ಪ್ಲಸ್ ಪ್ಲೇಸ್. I stay at home, I live in my home. So work at the place, particular place, like ಅದೇ ಶಾಪ್ at this particular shop place. ಅದೇ ರೀತಿ ಈ ವರ್ಬ್ಸ್, ಇವು 3 ವರ್ಬ್ಸ್ ಕಾಲ್, ಮೀಟ್, ಸ್ಟಾರ್ಟ್, ಇದನ್ನು ಕೂಡ ಆಟ್ ಪ್ಲಸ್ ವಿತ್ ಯೂಸಿಂಗ್ ಟೈಮ್. ಕಾಲ್ at me 10 AM, so or meet at 6 o'clock, start with a class 8 AM. ಈ ರೀತಿ ಈ ಕಾಲ್, ಮೀಟ್ ವರ್ಬ್ಸ್ನ ನಾವು ಆಟ್ ಪ್ರಿಪೋಸಿಷನ್ಸ್ನ ಯೂಸ್ ಮಾಡ್ತೀವಿ. ಸೊ ಇವಾಗ ನಾವು ಸಮ್ ಎಕ್ಸಾಂಪಲ್ಸ್ನ ನೋಡೋಣ. ಸೊ ಫಸ್ಟ್ ಒನ್, ಐ ಗೋ ಟು ಸ್ಕೂಲ್ ಎವ್ರಿ ಡೇ. ಸೊ ಟು ಪ್ರಿಪೋಸಿಷನ್ಸ್ನ ಯೂಸ್ ಮಾಡ್ತೀವಿ. ಶಿ ಅರೈವ್ಡ್ ಡ್ಯಾಶ್ ದ ಸ್ಟೇಷನ್ಸ್ ಡ್ಯಾಶ್ 8 AM. ಸೊ ಇಲ್ಲಿ ಯಾವ ಪ್ರಿಪೋಸಿಷನ್ಸ್ ಬರುತ್ತೆ ಅಂದರೆ ಆಟ್ the station at 8 AM. So because arrived at that station, a particular place or at time ಇದ್ದಲ್ಲಿ ನಾವು at prepositions ಯೂಸ್ ಮಾಡ್ತೀವಿ. We are dash home now. We are at home now. So we went dash Bengaluru yesterday. We went to, because
is movement. The meeting starts dash 10 o'clock. At 10 o'clock, they walk dash the park to the park. Cause his movement is there. My father is dash work. My father is at work. Work is a particular place. Okay, I sent a letter to my friend. This movement there, and the train stopped at the station. We reached dash the airport late. We reached at the airport late. She is dash the library. She is at the library. Come to my house tomorrow. I wake up at 6 a.m. He looked at me and smiled. He looked at me and smiled. So 15-1, we drove dash Mysuru last weekend. Two prepositions using because this moment is there. And the students are dash school. ಇಲ್ಲಿ ಯಾವ ಪ್ರಿಪೋಸಿಷನ್ಸ್ ಬರುತ್ತೆ ಹೇಳಿ. At the students are at school. Please give this book to Raj. Moment is there. I arrived at the office early. The bus is dash the bus stop. The bus is what? At preposition at the bus stop. She went to the doctor. ಇದೇ ರೀತಿ ಎಕ್ಸಾಂಪಲ್ನ ಸಾಲ್ವ್ ಮಾಡ್ತಾ ಇರಿ. ಸೊ ಆಟ್ ಮತ್ತೆ ಟು ಪ್ರಿಪೋಸಿಷನ್ಸ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಪ್ರಾಕ್ಟೀಸ್ ಮಾಡ್ತಾ ಇರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.